ಇನ್ನು ನೀವು ಈಗ ತಾನೇ ನೋಡ್ತಾ ಇದ್ರಲ್ಲ, ಸಿಎಂ ಬಳಿ ಇವತ್ತು ಓರ್ವ ವ್ಯಕ್ತಿ ಗನ್ ಹಿಡ್ಕೊಂಡೇ ಹೋಗ್ಬಿಟ್ಟಿದ್ದ. ಅಷ್ಟೇ ಅಲ್ಲ, ಸಿಎಂಗೆ ಹಾರ ಹಾಕಿ ಮುಂದೆ ಘೋಷಣೆ ಬೇರೆ ಕೂಗಿದ್ದ. ಆ ವ್ಯಕ್ತಿ ಹೆಸರು ರಿಯಾಜ್ ಅಂತೇಳಿ. ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ರಿಂದ ವಿಚಾರಣೆ ನಡೀತಾ ಇದೆ. ಸಿಎಂ ಬಳಿ ಗನ್ ಹಿಡ್ಕೊಂಡು ಹೋಗಿದ್ ಯಾಕೆ, ಈ ಕುರಿತಾಗಿ ಹೆಚ್ಚುವರಿ ಆಯುಕ್ತ ಸತೀಶ್ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ದೌಡಾಯಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಲೈಸೆನ್ಸ್ಡ್ ಗನ್ ಅನ್ನ ಹೊಂದಿದ್ದಾನೆ ರಿಯಾಜ್ ಅನ್ನುವಂಥದ್ದು ಗೊತ್ತಾಗಿದೆ. ಆಮೇಲೆ ಏನೇ ಲೈಸೆನ್ಸ್ಡ್ ಗನ್ ಇದ್ರು ಮತ್ತೊಂದಿದ್ರು ಈ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಸರೆಂಡರ್ ಮಾಡ್ಬೇಕಲ್ವಾ, ನೀತಿ ಸಂಹಿತೆ ಜಾರಿ ಇರುವಂತ ಸಂದರ್ಭದಲ್ಲಿ. ಬಟ್ ಆ ಗನ್ ಅನ್ನ ಸರೆಂಡರ್ ಮಾಡದೇ ಇರೋದಕ್ಕೂ ಕೂಡ ಆತ ಅನುಮತಿಯನ್ನ ಪಡೆದಿದ್ದ. ತನಗೆ ಜೀವ ಭಯ ಇದೆ, ಆ ಕಾರಣಕ್ಕಾಗಿನೇ ಗನ್ ಸರೆಂಡರ್ ಮಾಡೋದಕ್ಕೆ ಆಗಲ್ಲ, ಇದಕ್ಕೆ ವಿಶೇಷ ಅನುಮತಿಯನ್ನ ಕೂಡ ಆತ ಪಡೆದುಕೊಂಡಿದ್ದಂತೆ. ಬಟ್ ಆದ್ರೂ ಕೂಡ ಝೆಡ್ ಕ್ಯಾಟಗರಿ ಭದ್ರತೆ ಹೊಂದಿರುವಂತ ಸಿಎಂ ಸಿದ್ದರಾಮಯ್ಯನವರ ಹತ್ರನೇ ಈತ ಗನ್ ಹಿಡ್ಕೊಂಡು ಹೋಗಿರುವಂಥದ್ದು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಆಲ್ರೆಡಿ ಹೇಳಿದ ಹಾಗೆ ಎಡಿಷನಲ್ ಸಿ ಪಿ ವೆಸ್ಟ್ ಅವರಿಂದ ಹೆಚ್ಚು ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಮುಂದುವರೆದಿದೆ. ಭದ್ರತಾ ಲೂಪ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಅವರು ಹೇಗೆ ಬಂದರು ಅನ್ನೋದಕ್ಕೆ ಸಂಬಂಧಪಟ್ಟಿರ್ಬೋದು, ಎಲ್ಲ ಆಯಾಮಗಳಲ್ಲಿ ಎನ್ಕ್ವೈರಿ ಮುಂದುವರೆದಿದೆ. ಈಗ ವಿಚಾರಣೆ ಮಾಡಿದರೆ ಆತ ಹೇಳಿದಂಥ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಹೇಳೋಕ್ಕಾಗಲ್ವಲ್ಲ ನಿಮಗೆ. ಇನ್ನು ರಾಜ್ಯದಲ್ಲಿ ಚುನಾವಣಾ ನೀತಿ ಸಮಿತಿ ಎಲ್ಲಿದೆ? ಸಿಎಂ ಬಳಿ ಗನ್ ಹಿಡಿದು ಹೋಗ್ತಾರೆ ಅಂತ ಅಂದ್ರೆ ಭದ್ರತಾ ವೈಫಲ್ಯ ಯಾವ ಮಟ್ಟಿಗೆ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿ ಯಾರಾದ್ರೂ ಹೋಗ್ಬಹುದು, ಆದ್ರೆ ಗನ್ ಹಿಡ್ಕೊಂಡು ಹೋಗ್ತಾರಂತ ಅಂದ್ರೆ ಏನ್ ಅರ್ಥ ಇದು ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಮೊದಲನೇದು, ಚುನಾವಣಾ ಸಂದರ್ಭದಲ್ಲಿ ಗನ್ನನ್ನು ಒಂದು ತಿಂಗಳ ಮುಂಚೆನೇ ಸರೆಂಡರ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂಥೇಳಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಗನ್ನನ್ನು ಅವರು ಪೊಲೀಸರಿಗೆ ಸರೆಂಡರ್ ಮಾಡದೆ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋವಂಥದ್ದು ದೊಡ್ಡ ಅಪರಾಧ. ಇದೊಂಥರ ಗೂಂಡಾಗಿರಿ, ರೌಡಿಸಮ್ ಅಂತಾರೆ ಇದನ್ನು. ಅದ್ರ ಜೊತೆಗೆ ಮುಖ್ಯಮಂತ್ರಿಗೆ ಬಂದು ಹಾರ ಹಾಕುವಂಥದ್ದು, ಮಂತ್ರಿಗಳಿಗೆ ಬಂದು ಹಾರ ಹಾಕೋದು, ಇದೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ ಬೇರೆಯವ್ರಿಗೆ ಬೆದರಿಸಿಕೆ. ಅಂದರೆ ನಮ್ಮಲ್ಲಿ ಗನ್ ಇರೋರೆಲ್ಲ ಇದ್ದಾರೆ, ನಮಗೆ ಕಾನೂನು ಸುವ್ಯವಸ್ಥೆ ಏನು ನಮ್ಗೆ ಪಾಲನೆ ಆಗಲ್ಲ, ನಮ್ಗೆ ಅಪ್ಲೈ ಆಗಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾನೂನು ಏನೂ ನಮ್ಗೆ ಅಪ್ಲೈ ಆಗಲ್ಲ, ಕಾನೂನು ಏನಿದ್ರು ಬೇರೆಯವ್ರಿಗೆ, ನಮಗೇನು ಕಾನೂನು ಅಪ್ಲೈ ಆಗಲ್ಲ ಅಂಥೇಳಿ ರಾಜಾರಾಶವಾಗಿ ಈ ಥರ ಓಡಾಡುವಂಥ ಒಂದು ಸಂಸ್ಕೃತಿ ಏನಿದೆ, ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಗೂಂಡಾ ರಾಜ್ಯ ಅಂತ ಹೇಳೋದು ಇದನ್ನೇ. ಇವತ್ತು ಗೂಂಡಾ ರಾಜ್ಯದ ಪ್ರದರ್ಶನವನ್ನು ಕಾಂಗ್ರೆಸ್